ಆ ಪ್ರಸ್ತಾವನೆಯನ್ನು ಅವತ್ತು ಆಫರ್ ಕೊಟ್ಟಿದ್ದಾರೆ. ಇವಾಗ 500 ಕೋಟಿನೋ 400 ಕೋಟಿನೋ ಈ ಪ್ರಾಜೆಕ್ಟ್ ರೆಡಿ ಮಾಡಿ ನೀವು ಕಳಿಸ್ರಿ. ಕೇಂದ್ರ ಸರ್ಕಾರದಿಂದ 50% ತೊಗೊಂಬರ್ತೀವಿ, ನಾವು 50% ಕೊಡ್ತೀವಿ. ಕೇಂದ್ರ ಸರ್ಕಾರ ಮೋದಿಯವರ ಕರಿಬೇಕಾಯ್ತಲ್ಲ ಈ ಕಾರ್ಯಕ್ರಮಕ್ಕೆ. ಹಂಗಾದ್ರೆ ರಾಜ್ಯ ಸರ್ಕಾರದಲ್ಲ ಇದು ಕಾರ್ಯಕ್ರಮ ಮಾಡುವಂಥದ್ದು. ಬೇಡಪ್ಪ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಪ್ರಸ್ತಾವನೆ ಕಳಿಸಿ ಎಲ್ಲ ಜವಾಬ್ದಾರಿ ನೀವೇ ತೊಗೊಂಡ್ರೆ ಅಲ್ಲೇ ಮೋದಿಜಿಯವ್ರ ಕರ್ಕೊಂಡ್ಬಂದು ನಾವು ಮಾಡ್ತಿದ್ವಿ. ಹೀಗಾಗಿ ಇವತ್ತು ಯಾವುದೋ ಒಂದು ರಾಜ್ಯದಲ್ಲಿ ನಾವೇ ಹೋಗಿ ಸ್ವತಃ ಹೋಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿಂದ ಪ್ರಸ್ತಾವನೆ ಬರಬೇಕು. ಅದಕ್ಕಾಗಿ ಆ ರೀತಿ ಪ್ರಸ್ತಾವನೆ ಕಲಿಯಕ್ಕೆ ಹೆದರಿಕೆ ಅವರಿಗೆ. ಮತ್ತು ಕೇಂದ್ರ ಸರ್ಕಾರ ಬಂದು ಮಾಡಕತ್ತರ ಅದು ಹೆದರಿಕೆ ಐತೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಇದೊಂದು ಕಾಂಗ್ರೆಸ್ ಪಾರ್ಟಿಯ ಹಾಯ್ ಡ್ರಾಮಾ, ರಾಜಕೀಯ ಡ್ರಾಮಾ ಆಗಿದೆ ಇದು. ಇದರಿಂದ ಜನ ಮೆಚ್ಚುವುದಿಲ್ಲ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಇದರಿಂದ ಯಾವುದೇ ರೀತಿ ಗೌರವ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವರು ಮಾಡಲಿಲ್ಲ ಅಂತ ಹೇಳ್ತಾರೆ. ಒಂದೇ ನಿಮಿಷ ಏನಲ್ಲ ಪ್ರಸ್ತಾವನೆ ನಾ ಅಸೆಂಬ್ಲಿ ಒಳಗೆ ಅದೇ ಇದೆ. ನೀವು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳಿಸ್ರಿ, ಎಲ್ಲ ಯೋಜನೆ ಯಾರು ಈಗ ನಮ್ಮ ಅನುಭವ ಹೇಳಿದ್ದು ನಾವು ನಮ್ಮ ಅನಿಸಿಕೆ ಇದಲ್ಲ. ಇದಕ್ಕೆ ಎಕ್ಸ್ಪರ್ಟ್ ಇದ್ದವ್ರನ್ನ ತಗೊಂಡ ಯೋಜನೆ ನಾವು ಒಂದು ಥೀಮ್ ಕೊಟ್ಟು ಇಷ್ಟ ಈ ಥರ ಮಾಡ್ಬೇಕಂತ. ಆ 1000 ಕೋಟಿದು ಆಗ್ಬೋದು, 100ದು ಆಗ್ಬೋದು, 200ದು ಆಗ್ಬೋದು. ಲೈಬ್ರರಿ ಮಾಡಿರಿ, ಗಾಂಧಿಯವ್ರ ಬಗ್ಗೆ ಅಧ್ಯಯನ ಕೇಂದ್ರ ಮಾಡಿರಿ ಅಂತೆಲ್ಲ ಹೇಳಿದ್ದೇವೆ. ಅದಕ್ಕಿಂತ ಭಾಳ ಜೋಡಣೆನೂ ಆಗ್ಬೋದು ಅಥವಾ ನಾವು ಹೇಳಿದ ಪ್ರಪೋಸಲು ಬೇರೆದು ಆಗ್ಬೋದು. ಆದರೆ ಯೋಜನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ರಿ ಅಂತೇಳಿ ಈ ದೊಡ್ಡ ಕಾರ್ಯಕ್ರಮ ಇದು ಪಕ್ಷಾತೀತ ಕಾರ್ಯಕ್ರಮ. ಫ್ರೀಡಮ್ ಮೂವ್ಮೆಂಟ್ ಅಂತ ನೀವು ಹೇಳತ್ತೀರಿ. ಪ್ರಧಾನಮಂತ್ರಿ ಅವರಿಗೆ ಆಮಂತ್ರಣ ಕೊಟ್ಟಿದ್ದಾರೆ ಅವರು. ಬರೀ ಒಂದು ಪತ್ರ ಬರೆದ್ರೆ ಆಗೋದಿಲ್ಲ. ಹರೀಶ್ತರ ಹೋಗಿ ಪ್ರೋಟೋಕಾಲ್ ಪ್ರಕಾರ ಪ್ರಧಾನಮಂತ್ರಿ ಅವ್ರಿಗೆ ಏನು ಕೊಟ್ಟಿದ್ದಾರ, ರಾಷ್ಟ್ರಪತಿ ಅವ್ರಿಗೆ ನಮಗಂತೂ ಗೊತ್ತಿಲ್ಲ. ಎಲ್ಲರೇ ಅವ್ರು ಬಂದ್ರಂತ ಇದು ಪಕ್ಷಾತೀತ ಕಾರ್ಯಕ್ರಮ ಆದಿತ್ತು ಅಂತ ಹೇಳಿ ಮತ್ತು ಸರ್ಕಾರಿ ದುಡ್ಡ ಮತ್ತು ನಮ್ಮದ ಪ್ರಚಾರ ಮಾಡ್ಕೋಬೇಕಂತ ಮಾಡಿದ್ದಾರೆ. ನೋಡ್ರಿ, ಕೌಂಟರ್ ಜನರಿಗೆ ಜಾಗೃತಿ ಮಾಡುವಂಥದ್ದಷ್ಟೇ. ಅದನ್ನ ಎಲ್ಲೆಲ್ಲಿ ಪ್ರಸ್ತಾಪ ಆಗಬೇಕು, ನಾಳೆ ಅಸೆಂಬ್ಲಿ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಇದನ್ನ ಎಲ್ಲಿ ಪ್ರಸ್ತಾಪ ಮಾಡಬೇಕು, ಈ ಸರ್ಕಾರ ಮಾಡಿದಂಥ ಏನು ಮಿಸ್ಲೀಡ್ಸ್ ಅದಲ್ಲ ಅದು ಜನರಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಯಾರು ಅದ್ರ ಬಗ್ಗೆ ಪಕ್ಷದವರು ತೀರ್ಮಾನ ತೆಗೆದುಕೊಳ್ಬೇಕು. ಪಕ್ಷದ ಅಧ್ಯಕ್ಷ ಜೊತೆ ನಾವು ಮಾತಾಡ್ತೀವಿ. ಮಹಾತ್ಮ ಗಾಂಧೀಜಿ ಕರ್ನಾಟಕ ಘಟ್ಟ ಸೀಮಿತ ಅಲ್ಲ ಸರ್, ರಾಷ್ಟ್ರಪಿತ ಅಂತ ನಾವು ಕರಿತೀವಿ. ಇಡೀ ರಾಷ್ಟ್ರಕ್ಕೆ ಆ ಕಾರ್ಯಕ್ರಮ ಗೊತ್ತಾಗಬೇಕು. ನೀವೇನಾದ್ರೂ ಪ್ಯಾರಲಲ್ ಆಗಿ ಅದಕ್ಕೆ ಕೌಂಟರ್ ಆಗಿ ಕೇಂದ್ರ ಸರ್ಕಾರದಿಂದ ಕಾರ್ಯಕ್ರಮ ನಾವು ಕೇಂದ್ರದ ನಾಯಕರ ಜೊತೆ ಸಮಾಲೋಚನೆ ಮಾಡ್ತೀವಿ ಇದ್ರ ಬಗ್ಗೆ ಈ ರೀತಿ ಆಗಿದೆ ಅಂತ ಹೇಳಿ. ಅದಕ್ಕೆ ಅಲ್ಲಿ ಮೇಲ್ಮಟ್ಟದಲ್ಲಿ ಏನು ನಿರ್ಧಾರಗಳು ಕೈಗೊಂತಾರೆ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ. ನಾನು ಏನು ಹೇಳಿದ್ದೆ ಅಲ್ಲಿ ನಮಗೆ ಅನುಮತಿ ರಾಜ್ಯ ನಾಯಕರ ಅನುಮತಿ ಕೊಟ್ಟರು ಅಂತಂದ್ರೆ 26-27 ನಾವು ಹೋರಾಟ ಮಾಡ್ತೇವೆ ಅಂತೇಳಿ. ಇನ್ನೂ ತನಕ ರಾಜ್ಯದಿಂದ ನಮಗೆ ಅನುಮತಿ ಸಿಕ್ಕಿಲ್ಲ. ಅನುಮತಿ ಸಿಕ್ತಂತಂದ್ರೆ ಅದ್ರ ಬಗ್ಗೆ ತಮಗೆ ಮಾಹಿತಿ ಕೊಡ್ತೀವಿ. ಅಂದ್ರೆ ನಿಮ್ಮನ್ನ ಬಡದಾರು, ನಿಮ್ಮನ್ನ ತೊಳೆಡಿದಾರು, ನೀವೇ DC ಆಫೀಸ್ ಮುಂದೆ ಅಲ್ಲಿ ಹೋಗಿ ರಿಪಬ್ಲಿಕ್ ಆಗಿದ್ದೀರಿ, ನೀವೇ ಹೇಳ್ಬೇಕು. ನಮಗೆ ನಾವು ಹೆಂಗೆ ಹೇಳಕ್ ಸಾಧ್ಯ ಐತಿ? ಅಲ್ಲ, ನೀವೇ ಹೇಳ್ರಿ. ನಾವು ಹೇಳೋ ಪರಿಸ್ಥಿತಿನೂ ಇಲ್ಲ, ನಾವು ಹೇಳೋದೂ ಇಲ್ಲ. ನೀವೇ ಹೋಗಿ ನೀವು ಮನೆ ಕಡೆ ಎಂದರೆ ಇತಿಹಾಸನಾಗ ಆಗಿತ್ತು ನೀವು ಹೇಳ್ರಿ. ನೀವು ಅದನ್ನು ನಿಮಗೆ ಉತ್ತರ, ನೀವೇ ಪ್ರಶ್ನೆ ನೀವೇ ಉತ್ತರ.